ಇನ್ನು ಇವತ್ತಿನಿಂದ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಈ ಬಾರಿ ಪರೀಕ್ಷೆ 3 ದಿನ ಅಲ್ಲ 5 ದಿನ ಇರುತ್ತೆ. ಲಕ್ಷದಷ್ಟು ಜನ ಬರ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಜಾತ್ರೆಯಲ್ಲಿ ಅಂದಾಜು 5,000ದಷ್ಟು ಅಂಗಡಿಗಳಿದ್ದು ತಾಜಾ ಕಡಲೆಕಾಯಿ ಈ ಬಾರಿ ಜನರ ಜೇಬನ್ನು ಸುಡಲಿದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಇಂದಿನಿಂದ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ 5 ದಿನಗಳ ಕಾಲ ನಡೆಯಲಿದೆ. ಕಡಲೆಕಾಯಿ ಹಬ್ಬ. ಜೇಬು ಸುಡಲಿದೆ ತಾಜಾ ಕಡಲೆಕಾಯಿ. ಕೆಜಿಗೆ 100ರಿಂದ 150 ರೂಪಾಯಿಯವರೆಗೂ ಏರಿಕೆ. ರಾಜಧಾನಿ ಬೆಂಗಳೂರಿನ ಪಾರಂಪರಿಕ ಹಬ್ಬ, ಐತಿಹಾಸಿಕ ಜಾತ್ರೆ ಅಂದ್ರೆ ಅದು ಕಡಲೆಕಾಯಿ ಪರೀಕ್ಷೆ. ಕಳೆದ 100ಕ್ಕೂ ಹೆಚ್ಚು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರೋ ಪಾರಂಪರಿಕ ಜಾತ್ರೆ ಅಂದ್ರೆ ಅದು ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆ. ಇಂದು ಕಾರ್ತಿಕ ಮಾಸದ ಕೊನೆಯ ದಿನವಾಗಿದ್ರಿಂದ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನಡೆಯಲಿದೆ. ಇಂದು ಬೆಳಗ್ಗೆ 10:30ಕ್ಕೆ ಚಾಲನೆ ಸಿಕ್ತಿದ್ದು ನವೆಂಬರ್ 21ರವರೆಗೆ ಅಂದ್ರೆ 5 ದಿನಗಳ ಕಾಲ ನಡೆಯಲಿದೆ. ಕಡಲೆಕಾಯಿ ಪರೀಕ್ಷೆಯಲ್ಲಿ ತಾಜಾ ಹುರಿದ ಹಸಿ ಕಡಲೆಕಾಯಿಗಳದ್ದೇ ಕಾರುಬಾರು ಇರಲಿದೆ. ಆದ್ರೆ ಈ ಬಾರಿ ಕಡಲೆಕಾಯಿ ಜನರ ಜೇಬು ಸುಡಲಿದೆ. ಕಳೆದ ವರ್ಷ 60ರಿಂದ 70 ರೂಪಾಯಿ ಇದ್ದ ಕೆಜಿ ಕಡಲೆಕಾಯಿಗೆ ಇದೀಗ 100ರಿಂದ 140 ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಿದೆ. ಪ್ರಮುಖವಾಗಿ ಈ ಬಾರಿ ಮಳೆಯಿಂದ ಸ್ವಲ್ಪ ಮಟ್ಟಿಗೆ ಕಡಲೆಕಾಯಿ ಇಳುವರಿ ಕಡಿಮೆ ಬಂದಿರೋದೇ ಬೆಲೆ ಹೆಚ್ಚಳಕ್ಕೆ ಕಾರಣವೆನ್ನುತ್ತಿದ್ದಾರೆ ವ್ಯಾಪಾರಿಗಳು. ಈ ಸತಿ ಏನು 80 ರೂಪಾಯಿ ಜಾಸ್ತಿ, 100 ರೂಪಾಯಿ ಎಲ್ಲ ಬೀಳ್ತವೆ ರೇಟ್ಗಳು. ಕಡಲೆಕಾಯಿ ಕೆಜಿ 100 ರೂಪಾಯಿ. ಹೋದ ಸತಿಗಿಂತ ಈ ಸತಿ 20 ರೂಪಾಯಿ 30 ರೂಪಾಯಿ ಜಾಸ್ತಿನೇ ರೇಟು ಕಡಲೆಕಾಯಿ ಎಲ್ಲ ಕಡೆ. ಎಲ್ಲ ಕಡೆನೂ ಅಷ್ಟೇ 100 ರೂಪಾಯಿ 120 ಜಾಸ್ತಿ. ಯಾಕಂದರೆ ಅದೇ ಮಳೆ ಜಾಸ್ತಿ ಬಂತಲ್ಲ ಈ ಸತಿ. ಹೋದ್ರಿಂದ ಈ ಸತಿ ಎಲ್ಲ ಜಾಸ್ತಿ ಜಮೀನುಗಳು ಕಮ್ಮಿ ಮಾಡ್ರು, ಐಟಮ್ ಹಾಕವ್ರು ಎಲ್ಲ, ಅದರಿಂದ ಸ್ವಲ್ಪ ಇದೆ. ಶುಲ್ಕರಹಿತ ಸುಮಾರು 5,000 ಸ್ಟಾಲ್ಗಳು. ಜಾಗ ಇಕ್ಕಟ್ಟಾದ್ರೆ ರಸ್ತೆ ಮಧ್ಯೆ ಅಂಗಡಿಗಳ ಎತ್ತಂಗಡಿ. ಜನರ ಕಂಟ್ರೋಲ್ಗೆ ಲೈವ್ ಲೊಕೇಶನ್ ಪ್ಲಾನ್. ಇನ್ನು ಕಳೆದ ವರ್ಷ 5 ಲಕ್ಷಕ್ಕೂ ಅಧಿಕ ಜನರು ಸೇರಿದ್ರು. ಈ ವರ್ಷವೂ 5 ಲಕ್ಷಕ್ಕಿಂತ ಹೆಚ್ಚಿನ ಜನ ಸೇರೋ ನಿರೀಕ್ಷೆ ಇದೆ. ಜೊತೆಗೆ ಈ ಬಾರಿ ಶುಲ್ಕರಹಿತವಾಗಿ ಅಂಗಡಿಗಳನ್ನ ತೆರೆಯಲು ಅವಕಾಶವಿದ್ದು ಸುಮಾರು 5,000ದಷ್ಟು ಅಂಗಡಿಗಳನ್ನ ಹಾಕಲಾಗಿದೆ. ಹೀಗಾಗಿ ದೊಡ್ಡ ಬಸವಣ್ಣ ಹಾಗೂ ಗಣಪತಿ ದೇವಾಲಯಕ್ಕೆ ಬರುವ ದಾರಿಯಲ್ಲಿ ಜಾಗದ ಇಕ್ಕಟ್ಟು ಉಂಟಾಗೋ ಸಾಧ್ಯತೆ ಇದೆ. ಹೀಗಾಗಿ ರಸ್ತೆ ಮಧ್ಯೆ ಹಾಕಿರೋ ಅಂಗಡಿಗಳನ್ನ ತೆರವುಗೊಳಿಸಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ಜನದಟ್ಟಣೆ ನಿಯಂತ್ರಣಕ್ಕಾಗಿ 3-4 ಲೈವ್ ಲೊಕೇಶನ್ ಹಾಕಿದ್ದು ಕಂಟ್ರೋಲ್ ರೂಮ್ ಮೂಲಕ ಜನದಟ್ಟಣೆ ನಿಯಂತ್ರಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಮುಜರಾಯಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಅಂಗಡಿಗಳು ಈ ಸ್ವಲ್ಪ ಜಾಸ್ತಿ ಇದೆ. ಸುಂಕ ನಾವು 2 ವರ್ಷದಿಂದ ಸುಂಕ ರದ್ದಾಗಿದ್ದರಿಂದ ಅಂಗಡಿಗಳು ಸ್ವಲ್ಪ ಜಾಸ್ತಿ ಆಗಿದೆ. ಕನಿಷ್ಠ ಒಂದು 5,000ರಿಂದ 6,000 ಅಂಗಡಿಗಳು ಜಾಸ್ತಿ ಇದೆ. ಅದಕ್ಕೆ ಜನಗಳಿಗೆ ತೊಂದರೆ ಆಗದಂತೆ ನಾವು ಪೊಲೀಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಪೊಲೀಸ್ನವರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವಾಗ ಕೆಲವೆಲ್ಲ ಅವರು ಪೊಲೀಸ್ನವರು ಸುಮಾರು ಅಲ್ಲಿಗೆ ಒಂದು 400 ಜನ ಪೊಲೀಸ್ ಹಾಕಿದ್ದಾರೆ ಒಂದು ರೋಡಿಗೆ. ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ. ಯಾರು ತೊಂದರೆ ಆದರೆ ನಮಗೆ ಇವಾಗ ಇದು ಮಾಡಿದ್ದು ನಾವು ಒಂದು ಲೀವ್ ಲೊಕೇಶನ್ ಹಾಕೊಂಡಿದ್ದೀವಿ. ಎಲ್ಲಿ ಜನ ಟ್ರಾಫಿಕ್ ಆಗುತ್ತೆ ಇದಾಗುತ್ತೆ ಅಲ್ಲೇ ನಾವೇ ಇದು ಮಾಡಿ ಒಂದು 3-4 ಕಡೆ ಲೈವ್ ಲೊಕೇಶನ್ ಹಾಕೊಂಡಿದ್ದೀವಿ. ಆದ್ದರಿಂದ ಈ ಸರಿ ಏನು ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಇನ್ನು ಈ ಬಾರಿ ಹಾಸನಾಂಬೆಯಂತೆ ದೊಡ್ಡ ಬಸವಣ್ಣನಿಗೆ ಹೂವಿನ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಮೈಸೂರು ದಸರಾದಂತೆ ಬಸವನಗುಡಿ ಸುತ್ತಮುತ್ತಲಿನ 9 ರಸ್ತೆಗಳಿಗೆ ದೀಪಾಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಜನ ಸೇರುವ ನಿರೀಕ್ಷೆಯಿಂದ 900 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತುಂಬಾ ಚೆನ್ನಾಗಿದೆ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಆಟ ಆಡ್ಲಿಕ್ಕೂ ಅಷ್ಟೇ, ಬಟ್ ತಿನ್ಲಿಕ್ಕೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದ್ರೆ ಅಂತ ಹೇಳ್ಬೋದು. ಸಂಖ್ಯೆ ಹೆಚ್ಚಾಗಿದ್ರೆ ನೋಡಕ್ಕೆ ಖುಷಿ ಆಗುತ್ತೆ. ಖಾಲಿ ಇದ್ರೆ ಇಂಟ್ರೆಸ್ಟ್ ಬರಲ್ಲ. ಈ ತರ ಜನಗಳು ಇದ್ರೇನೆ ಜಾಸ್ತಿ ಇಂಟ್ರೆಸ್ಟ್ ಬರೋದು, ನಮಗೆ ಖುಷಿನೂ ಕೊಡೋದು. ವರ್ಷಕ್ಕೊಂದ್ಸಲ ಇದನ್ನೇ ಫೇಸ್ ಮಾಡಿಲ್ಲ ಅಂದ್ರೆ ಇನ್ನೇನು ಫೇಸ್ ಮಾಡೋಕ್ಕಾಗುತ್ತೆ ಹೇಳಿ ನೀವೇ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೋಡನ್ನು ಜನಗಳು ಓಡಾಡಕ್ಕೂ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಒಟ್ನಲ್ಲಿ ಹಸಿ ಬಿಸಿ ಕಡಲೆಕಾಯಿ ತಿನ್ನುತ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜಾತ್ರೆಯಲ್ಲಿ ಎಂಜಾಯ್ ಮಾಡೋ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ. ಮತ್ಯಾಕ್ ತಡ, ಕಡಲೆಕಾಯಿ ಪರೀಕ್ಷೆಗೆ ಬರೋ ಪ್ಲಾನ್ ಮಾಡಿ. ನೀವು ಕೂಡ ಒಮ್ಮೆ ಬಂದು ಕಡಲೆಕಾಯಿ ಪರೀಕ್ಷೆಯನ್ನ ಕಣ್ತುಂಬಿಕೊಳ್ಳಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.